College is full of love, fun, joyful pranks, friendships, heartbreaks. This is one such story of love, friendship, and fun. Above all, life. This play starts with one such act in the classroom. ಜೋರಾಗಿ ಹನ್ನೊಂದು ಕ್ಲಾಸ್ ನಮ್ ಗುರುಗಳು 11 ಬರ್ತಾರೆ. ಓ ಪಂಕ್ಚುಯಾಲಿಟಿ ಸಿನ್ಸಿಯಾರಿಟಿ ಅದ್ಭುತ. ಏನು ಈ ಕಡೆ ಕಳಿಸ್ಕಡೆ ಇವತ್ತು ಏನೋ ಒಂದು ವಿಸಿಟ್ ಹಾಕೋಣ ಅಂತ ಬಂದಪ್ಪ. ಏನು ನಿಮ್ಮ ಎಷ್ಟು ಸಬ್ಜೆಕ್ಟ್ ನೋಡಿ ಇರ್ರೆಗ್ಯುಲರ್ ಅಂತ ನಿಮ್ಮ ಪೇರೆಂಟ್ಸ್ ಕಳಿಸ್ಬೇಕಂತಿದ್ರು. ಏನ್ ಸಮಾಚಾರ ನೀನು? ಏನೋ ಪೇರೆಂಟ್ಸ್ ಕಳಿಸ್ತಾರಂತ. ನಾವೇ ಪೇರೆಂಟ್ಸ್ ಆಗೋ ಟೈಮಲ್ಲಿ ನಮ್ ಪೇರೆಂಟ್ಸ್ ಸರ್ ಬಂತು ಸರ್. Okay, you all can take your seats. How you did your second internals? Okay, sir. What okay? You should not say okay now. No time, sir. Lab practice. You should not keep these kinds of singing. Next time. Okay, good for that. Then today we are going to talk about the topic known as pheromones, which are known as sex attracting hormones. Sir, you have already completed chapter. That's it. Then my questions are completed. Yes, Yes, sir. sir. Okay. Then good luck for your exams. Do it well. Thank you, sir. Thank you. ಸೀನ್ ಒನ್ ಕಾಂತ, pheromones ಗೆ ಏ wait ವಿನಯ್ wait ಆ ಓದ್ತಿದ್ದಕ್ಕ. As we all know, that time and time waits for none. As college proceeds, fun, joy, and classes proceeds, and the scene too also proceeds. ಕಾಂತ, pheromones ಗೆ ಕನ್ನಡದಲ್ಲಿ ಏನಂತಾರೆ? ಅದು ಗೊತ್ತಿಲ್ಲ. ಫೆರೋಮೋನ್ಸ್ ಅಂದ್ರೆ ಕಾಮೋತ್ತೇಜಕ ಅಂತ ಕಣೋ. ಕಾಮೋತ್ತೇಜಕ ಅಲ್ಲ, ಪ್ರೇಮೋತ್ತೇಜಕ. ಕಾಮೋತ್ತೇಜಕ ಇದೆಯಾ ಪ್ರೇಮೋತ್ತೇಜನ ಇದೆಯಾ? ಪ್ರೇಮೋತ್ತೇಜಕ. ಓ ಪ್ರೇಮೋತ್ತೇಜಕ. ಓ ಸತ್ಯ, ಆಮೇಲೆ ಹುಷಾರು, ಜಾಸ್ತಿನ ಉಳಿದಿಲ್ಲ, ಬೇಗ ಹೇಳ್ಬಿಡು. ಸರಿ, ನೋಡೋಣ. Lengthy, useless talks is the habit of most of us. Our characters are no different in the same. Precisely, they love gossip and whispers as most of girls do. ಸೌಮ್ಯ, ನಿಮ್ಗೆ ಅನ್ಸಲ್ವಾ ಮಲ್ಲು ಹುಡುಗ ಯಾವಾಗ್ಲೂ ನನ್ನೇ ನೋಡ್ತಾನೆ ಹುಡುಗರು ಒಂಥರ ಬೇತಾಳ ತರ ತಲೆ ಕೆಡಿಸ್ಕೊಂಡ್ರೆ ನಮ್ ತಲೆ ಕೆಡುತ್ತೆ. ಏನ್ ಮೇಡಮ್ ಪರ್ಸನಲ್ ಎಕ್ಸ್ಪೀರಿಯನ್ಸಾ? ಇಲ್ಲಪ್ಪ, ಜನರಲ್ ನಾಲೆಡ್ಜ್. ತುಂಬಾ ಜನರಲ್ ನಾಲೆಡ್ಜ್ ಇದೆ. ಹೌದು, ಅದೆಲ್ಲ ನ್ಯಾಚುರಲ್ ಆಗಿ ಬರುತ್ತೆ. ಕಾಲೇಜ್ ಸ್ಟಾರ್ಟ್ ಆದಾಗಿಂದ ನನ್ನೇ ನೋಡ್ತಿದ್ದಾನೆ. ಆಗತ್ಯಾ? ಹಾಗಂತ್ಯಾ? ಓಕೆ ಓಕೆ, ಟೈಮ್ ಆಯ್ತು, ಬಾ ಮನೆ ಹೋಗೋಣ. ಅಯ್ಯೋ wait Love is a crazy thing. Many gone mad. Understanding it, few turn violent, trying to be in it. No matter what, people never stop falling in it. So are our characters. ಹಾಯ್, ನಿಮ್ಮ ಹೆಸರೇನು? ಏನ್ರಿ ಕಾಲೇಜ್ ಮುಗಿತಾ ಬಂತು, ಈಗ ನಮ್ಮ ಹೆಸರು ಕೇಳ್ತೀರಲ್ಲ? ಎಕ್ಸ್ಕ್ಯೂಸ್ ಮೀ, ನಿಮ್ ಹೆಸರು ಕಶ್ಯಪ್ ಅಂತ ಎಲ್ಲಾರ್ಗೂ ಗೊತ್ತು. ನಾನ್ ಕೇಳಿದ ಅವ್ರ ಹೆಸರು. ಅದಕ್ಕೆ ಅಲ್ವಾ ಬಂದದ್ದು? ಅಯ್ಯೋ, ನಂಗೆ ಗೊತ್ತಿಲ್ವಲ್ಲ. ಬರೀ ಒಳ್ಳೆ ಸರಿ ಸರಿ ಬಿಡಿ, ನಮ್ಮಿಬ್ರು ವಿಷಯಕ್ಕೆ ನೀವ್ ಯಾಕೆ ಜಗಳ ಆಡ್ತೀರಾ? ಹಾಯ್ ಸಂಜನಾ. ಓ ಸತ್ಯ ಅಲ್ಲ, ಬರೀ ಸತ್ಯ. ಸರಿ ಸರಿ ಸತ್ಯಪ್ಪ, ನಾವು ರೆಕಾರ್ಡ್ ಕಂಪ್ಲೀಟ್ ಮಾಡ್ಕೋಬೇಕು, ಸಿಗ್ತೀರಾ? ಓಕೆ ಬಾಯ್. ಓಕೆ ಬಾಯ್. ಬರ್ತೀನಿ. ಓಕೆ
ದಿನ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಿತ್ತು. ನಾನು ತುಂಬಾ ಹುಡುಗಿರು ನೋಡಿದ್ದೀನಿ, ಬಟ್ ಯಾರು ಮಾತಾಡೋಕೆ ಅನಿಸ್ತಿಲ್ಲ. ಬಟ್ ನಿಮ್ ಜೊತೆ ಮಾತಾಡಿದ್ರೆ ಮಾತು ನಿಲ್ಸಕ್ಕೆ ಆಗ್ತಿಲ್ಲ. ಇದು ಲವ್ ಆದ್ರೆ ಲವ್ ಯು ಅಂತದೆ. ಬಲೂನ ಈ ಗಿಫ್ಟ್ ಇಟ್ಕೊಳ್ಳಿ. ಇದು ನಿಮ್ ಜೊತೆ ಇರೋವರೆಗೂ ನಾನು ನಿಮ್ ಜೊತೆ ಇದ್ದಂಗೆ. ಅಯ್ಯಯ್ಯೋ ನನ್ ಬುಕ್ಕು ಆಕ್ಟಿಂಗ್ As one passes, a tree sheds its leaves, new leaves sprout and starts to grow. No one cried for the old leaves, no one enjoyed for the birth of the new leaves, but they only appreciate time. Similarly, here time passes, so it's the situation and opinion in the essence of this scene. ಆಯ್ತು, ಒಂದು ತಿಂಗಳು ಎಷ್ಟು ಬೇಗ ಆಗೋಯ್ತಲ್ವಾ? ಹಾ ಮುಗಿದೇ ಗೊತ್ತಾಗ್ಲಿಲ್ಲ. ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು. ಹೇಳು ಸತ್ಯ. ನಿಮ್ ಜೊತೆಲಿದ್ದಾಗ ಟೈಮೇ ನಿಂತೋಗಿದೆ ಅನ್ಸ್ತಿತ್ತು, ಬಟ್ ಈಗ ಅನಿಸ್ತಿದೆ ನಿಂತೋಗಿರೋ ಟೈಮ್ ಅಲ್ಲ, ನಮ್ಮಿಬ್ರು ಲವ್ ಅಂತ ಬೇರೆಲ್ಲಾದ್ರೂ ಪಾಡಿಗೋದು ನಡೀತಾನೆ ಇದೆ. ಸತ್ಯ, ಹಾಗಾದ್ರೆ ಎಷ್ಟ್ ದಿನ ಈ ಲವ್ ಸುತ್ತಾಟ ಅಂತ ಇರೋಕ್ಕಾಗುತ್ತೆ? ಮತ್ತೆ ಇಷ್ಟು ಬೇಗ ಮದ್ವೆನಾ? ಕೂಡ ಇಲ್ಲ, ನನ್ ಬ್ಯಾಕ್ ಡ್ರಾಪ್ಸ್ ಕೂಡ ಕ್ಲಿಯರ್ ಆಗಿಲ್ಲ. ಸತ್ಯ, ಅಂದ್ರೆ ನಿನ್ ಗೊತ್ತು ನನ್ ಮದ್ವೆ ವಿಷಯ ತಯಾರಿ ನಡೀತಿದೆ ಅಂತ. ಹಾಗಾದ್ರೆ ಇನ್ನೇನು ಇಲ್ಲ ಸತ್ಯ. ನನ್ ಸ್ನೇಹದಿಂದ ಶುರುವಾಗಿದ್ ಪ್ರೀತಿ ಸ್ನೇಹದಲ್ಲೇ ಕೊನೆ ಆಗ್ಲಿ. ಲವ್ಗೋಸ್ಕರ ಲೈಫ್ ನ ಹಾಳು ಮಾಡ್ಕೊಳಕ್ಕಾಗಲ್ಲ ಅಲ್ವಾ? Ending message. ಕಂಟಿನ್ಯೂ ಸತ್ಯ. ನೆಕ್ಸ್ಟ್ ಡೈಲಾಗ್ ಬೇಜಾರಾಗೋದು. ಅಯ್ಯಯ್ಯೋ ಬೇಜಾರಾಗ್ಬೇಡ ಸತ್ಯ. ನೀನ್ ಕೊಟ್ಟಿರೋ ಗಿಫ್ಟ್ ಯಾವಾಗ್ಲೂ ನೀನ್ ನೆನಪು ನನ್ನ ಹತ್ರ ಇದ್ದೇ ಇರುತ್ತೆ. Ending message. All of you had love, or at least many of us. Your first love might not be your last. You might have been separated due to unfortunate circumstances. But when time comes, no matter, whatever the barrier is, I know you all will be true. To conclude with, we all wanted to say, love is not life, but love the life. Then you will have love in your life. Thank you. So I'd like to introduce the director of the story, Shali Mohana, to come on the stage. ಜೂನಿಯರ್ ಯೋಗ Shali Mohana convey what he really wanted to say in the story. ಶಾಲಿವಾಲ. I don't want to conclude anything, but Nivedita has paraphrased it very well. So that is the one thing I wanted to conclude. Thank you.